ನಂದ್ರಲ್ಲಿ ನೋಡ್ಬಿಟ್ಟು ಬೆಳಗ್ಗೆ ಒಬ್ರು ಕೇಳಿದ್ರು, ಓ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ತುಂಬಾ ಬರ್ತಾ ಇದೆಯಲ್ಲ, ಇದೇನಾ ಅದು ನೀವೇನಾ ಅವರು ಅಂದ್ರು. ಓ ಸಾಲೆ, ಇದು ನಮ್ಮೂರು ಬೆಂಗಳೂರು ಕನ್ನಡಿಗಂದು. ಎಂತ ಜಾಗದಲ್ಲನ ಕುತ್ಕೊಂಡ್ ತಿನ್ನು, ಅನ್ನ ತಿನ್ನೋ ಕೆಲಸ ಮಾಡ್ಬೇಕಷ್ಟೇ. ಇವಾಗ ಮುಂದೆ ಏನೆಲ್ಲ ಮಾಡೋ ಪ್ಲಾನ್ಗಳಿದೆ ನೆಕ್ಸ್ಟ್? ಅಣ್ಣ ಮುಂದೆ ಏನ್ ಪ್ಲಾನ್ ಇಲ್ಲ, ನಾವೇನೋ ಇದು ಮಾಡ್ಬಿಟ್ವಿ ಅಂತ ಒಂದ್ ದೊಡ್ಡ ಸಕ್ಸಸ್ ಮಾಡ್ಬಿಟ್ವಿ ಅಂತ ಏನಿಲ್ಲ. ಏನೋ ಪಾರ್ಟ್ ಟೈಮ್ ಅಲ್ಲಿ ಜನಕ್ಕೆ ರೀಚ್ ಆದ್ವಿ, ಅದೊಂದು ಒಳ್ಳೆ ಕೆಲಸ. ನಮ್ಮ ಆಟೋ ಕನ್ನಡಿಗಣ ಅದೊಂದ್ ಮಾಡಿದ್ರು. ಈಗ ಆಟೋ ಕನ್ನಡಿಗ ಅವ್ರು ಮಾಡಿರೋದು ನೋಡೋಣ ಬನ್ನಿ ಇನ್ನೊಂದ್ಸತಿಗೆ ಬರೋಣ. ಅದು ನೋಡ್ರಿ ಅವ್ರ ಹತ್ರನೇ ಕಾಡುಗಳು ಇಲ್ಲ, ಇಲ್ಲಿ ಇದೆಯಾ? ಬೆಂಗಳೂರು ಪೊಲೀಸ್ ಹೊಡ್ಸಿರೋದು, ಅವ್ರ ಹತ್ರನೇ ಇದು ಕಾಡುಗಳು. ಇವ್ರದ್ದು ಟೈಪ್ ಆಗಿತ್ತಲ್ಲ ಕರ್ನಾಟಕ ಸಂಚಾರಿ ಪೊಲೀಸ್ ಅವ್ರದ್ದು. ಅಣ್ಣ ಇದು ಬೆಂಗಳೂರು ಪೊಲೀಸ್ ಅವರು 1 ಲಕ್ಷ ಕಾರ್ಡ್ನ ಹಾಕ್ಸ್ಕೊಟ್ಟಿದ್ದಾರೆ. 1 ಲಕ್ಷ ಆಟೋಗಳಿಗೆ ಹಾಕ್ಸಿದ್ದಾರೆ ಅದನ್ನ. ಬೆಂಗಳೂರು ಪೊಲೀಸ್ ಆಲ್ರೆಡಿ ಫಿಟ್ ಆಗಿದೆ 1 ಲಕ್ಷ. ಇಲ್ಲ ಆಲ್ರೆಡಿ ಇನ್ನು ಇದೊಂದ್ ತಿಂಗಳಿಲ್ಲ, ಬರೋ ತಿಂಗಳಲ್ಲಿ ಎಲ್ಲದಕ್ಕೂ ಆಗ್ಬಿಡುತ್ತೆ. ಓಕೆ. ಆಮೇಲೆ ಬೇರೆ ಅವರನ್ನು ಬಂದಿದ್ದಾರೆ. ಅವರಿಂದ ನೋಡ್ರಿ ನಾವು ಇದಕ್ಕೆ ಕಾರ್ಯಕರ್ತರು. ಇದು ಖುದ್ದು ಮಾಡಿಸಿರೋದು ಆಟೋ ಕನ್ನಡಿಗ ಅವ್ರದ್ದು. ಅದು ಬೆಂಗಳೂರು ಪೊಲೀಸ್ ಅವ್ರದ್ದು. ಆಲ್ರೆಡಿ ಎಲ್ಲಾ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಾ ಇದೆ, ಎಲ್ಲರೂ ನೋಡಿರ್ತೀರ. ಅದಕ್ಕೆ ನಮ್ ಸಂಘಟನೆಗಳೆಲ್ಲ ತುಂಬಾ ಹೆಲ್ಪ್ ಮಾಡಿದ್ದಾರೆ ಎಲ್ಲರೂ. ನಮ್ದು ಹೆಂಗಂದ್ರೆ ಅಣ್ಣ, ಚಾಲಕ ವರ್ಗದಲ್ಲಿ ಇದುವರೆಗಾದ್ರೂ ಯಾರು ಮುಂದ್ ಬಂದವ್ರು ಇರ್ಲಿಲ್ಲ. ಯಾರೋ ಒಬ್ರು ಬರ್ತಾ ಇದಾರೆ ಅಂದಾಗ ಪ್ರತಿಯೊಬ್ರು, ನಮಗೂ ಅಷ್ಟೇ ನನಗೂ ಆದ್ರೂ ಅಷ್ಟೇ. ಇದು ಬಂದ್ಬಿಟ್ಟು ಕ್ಯಾಬ್ ಅಣ್ಣ, ಇದು ಕ್ಯಾಬ್ಗೆ. ಇದು ಕ್ಯಾಬ್ದು ನಮ್ಮ ಆರ್ಯ ಅವ್ರು ಮಾಡಿಸಿರೋದು. ಓಕೆ, ಅವ್ರನ್ನೂ ಒಂದ್ಸತಿ ಮೀಟ್ ಆಗೋಣ. ಅವರು ಕ್ಯಾಬ್ ಮಾಡಿಸಿದ್ರು. ಓಕೆ, ಇದರಿಂದ ಏನಾದ್ರು ಚೇಂಜಸ್ ಆಗಿದೆ? ಆಟೋ ಕನ್ನಡಿಗ ಅಣ್ಣನೇ ಹೇಳಿದಾರಲ್ಲ ಅಣ್ಣ, ಇದ್ರಲ್ಲಿ ನನಗೆ ಗೊತ್ತಾಗಿದೆ. ನೈಸ್. ಇದನ್ನ ನಂದ್ರಲ್ಲಿ ನೋಡ್ಬಿಟ್ಟು ಬೆಳಗ್ಗೆ ಒಬ್ರು ಕೇಳಿದ್ರು, ಓ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ತುಂಬಾ ಬರ್ತಾ ಇದೆಯಲ್ಲ, ಇದೇನಾ ಅದು ನೀವೇನಾ ಅವರು ಅಂದ್ರು. ಮೇಡಮ್ ಇದು ಬರೀ ನಂದು ಒಂದೇ ಆಟೋದಲ್ಲಿ ಇಲ್ಲ, ಬೆಂಗಳೂರಲ್ಲಿರೋ ಆಲ್ಮೋಸ್ಟ್ ಆಟೋಗಳಿಗೆ ಹಾಕಿದ್ದಾರೆ ಇದನ್ನ. ಅದು ಬಂದಿರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇದೆ, ಅದ್ರಲ್ಲಿ ಇರೋದು ಏನೈತೆ ಅದನ್ನ ತಿಳ್ಕೊಳ್ಳಿ ಮೇಡಮ್ ಅಂದೆ. ಓದಿದ್ರು, ನೋಡ್ಬಿಟ್ಟು ತುಂಬಾ ಚೆನ್ನಾಗಿದೆ ಸರ್ ಅಂತ ಹೇಳಿದ್ರು. ಆಮೇಲೆ ಹಿಂದಿಯವರೆಲ್ಲ ಕೆಲವೊಬ್ರು ಬರ್ತಾರಲ್ವಾ, ಅರ್ಥ ಆಗುತ್ತೆ, ಹೇಳ್ತಾರೆ. ನೈಸ್. ಕೆಲವೊಬ್ರು ಸುಮ್ನೆ ನೋಡ್ಬಿಟ್ಟು ಸುಮ್ನಾಗೋರು ಇರ್ತಾರೆ. ಸುಮ್ನೆ ನೋಡ್ಬಿಟ್ಟು ಸುಮ್ನೆ ಆಗೋರ್ಗಿಂತ ಓದಿ ಏನೋ ಒಂದು ಅದ್ರ ಬಗ್ಗೆ ಇದ್ ಮಾಡಿದಕ್ಕೂ ಒಂದ್ ಸ್ವಲ್ಪನಾದ್ರೂ ಚೇಂಜಸ್ ಆದ್ರೆ ಎಲ್ರಿಗೂ ಒಳ್ಳೇದು ಅಣ್ಣ. ಈ ತರನೇ ನಾವು ಈಗ ಆಲ್ರೆಡಿ ಟೈಮು ಮೀರೋಗಿದೆ. ನೀವೇನೇ ಹೇಳಿ, ಟೈಮು ಮೀರೋಗಿದೆ. ಈಗ ಆಗ್ಲೇ ಬರೋವಾಗ್ಲೇ ಈ ಲ್ಯಾಂಗ್ವೇಜ್ ಬಂದಿದ್ರೆ ಅಷ್ಟೇ ಬರ್ಬೇಕು, ಇಲ್ಲಾಂದ್ರೆ ಇನ್ ಎಷ್ಟು 1 ವರ್ಷದಲ್ಲಿ ಕಲಿಬೇಕು ಅಂತ ಏನಾರು ರೂಲ್ ಮಾಡಿದ್ರೆ ಇಷ್ಟೊಂದು ಕಲಿತಾ ಇದ್ರು. ಅಣ್ಣ ಇವತ್ತಿಗೂ ಮಾರತಳ್ಳಿ, ಬೆಳ್ಳಂದೂರು ಅಲ್ಲೆಲ್ಲ ಹೋಗ್ಬಿಟ್ಟು ನೋಡ್ರಿ ನೀವು, ನಮ್ದೇನಾ ಊರು ಇದು ಅನ್ಸ್ಬಿಡುತ್ತೆ. ನಿಜ, ನಮ್ದೇನಾ ಇದು ಊರು ಅನಿಸ್ಬಿಡುತ್ತೆ. ಅಲ್ಲಿರೋರೆಲ್ಲ ಪೋಸ್ಟ್ ಹಾಕೊಂತಾರೆ ರಾಜಾರೋಷವಾಗಿ, ಮಿನಿ ಆಂಧ್ರ, ಮಿನಿ ಮುಂಬೈ, ಅದು ಇದು ಪೋಸ್ಟ್ ಹಾಕೊಂತಾರೆ. ಅದೆಲ್ಲ ಏನಿಲ್ಲ. ಒಬ್ಬ ಆಟೋ ಡ್ರೈವರ್ ಯಾರೋ ಹಿಂಗ್ ಮಾಡ್ಬಿಟ್ರೆ ಅದನ್ನು ಹಾಕ್ತಾರೆ. ಬಟ್ ಎಲ್ಲಾರ್ಗು ನಮ್ಮ ಆಟೋ ಡ್ರೈವರ್ಗಳಿಗಾಗ್ಲಿ, ನಮ್ಮ ಡ್ರೈವರ್ಸ್ಗಳಿಗಾಗ್ಲಿ ನಮ್ಮ ಒಗ್ಗಟ್ಟು ಏನು ಎತ್ತ ಎಲ್ಲ ಇದೆ. ಎಲ್ಲಾರು ಟ್ವಿಟರ್ ಯೂಸ್ ಮಾಡೋದನ್ನ ಕಲಿಬೇಕು ನಾವು. ಹೌದು, ಟ್ವಿಟರ್ ತುಂಬಾ ಇಂಪಾರ್ಟೆಂಟ್ ಎಲ್ಲದಕ್ಕಿಂತ. ಬರೀ ನಮ್ಮವರು ಈ ಫೇಸ್ಬುಕ್ ಆಮೇಲೆ ಇದ್ರಲ್ಲೇ ಇದಾರೆ. ನಮ್ ಬೆಂಗಳೂರು ಆಟೋ ಸೇನೆ ಚೇತನಣ್ಣ ಅಂದ್ಬಿಟ್ಟು ಒಬ್ರು ಇದ್ದಾರೆ, ಅವರು ನಮ್ ಬೆನ್ನೆಲುಬು ಬೆಂಗಳೂರು ಆಟೋ. ನಮ್ಗೆ ಸಂಘಟನೆ ಅವರಲ್ಲಿ ಎಲ್ಲಾರು ಅಷ್ಟೇ ಅಣ್ಣ. ಸ್ನೇಹಜೀವಿ ಅಂತ ಒಂದಿದೆ, ಆಮೇಲೆ ಸುಮಾರು ಆಟೋ ಸೇನೆಗಳು, ಚಾಲಕರ ಸಂಘಟನೆಗಳು ತುಂಬಾ ಇದಾವೆ. ಸಂಘಟ ಒಕ್ಕೂಟ ಅಂತ ಇದೆ. ಆಮೇಲೆ ನಮ್ ಬೆಂಗಳೂರು ಆಟೋ ಎಲ್ಲ ಕೆಲವೊಂದು ಆಟೋಗಳಿಗೆ ಹಿಂದ್ಗಡೆ ಹಾಕಿರ್ತಾರೆ ನೋಡಿ, ಅವರು ಬಂದ್ ಮಾಡ್ರಿ ಅಂತ ಕಂಪನಿಗಳಿಗೆ ಪ್ರೆಷರ್ ತುಂಬಾ ದಿನದಿಂದ ಆಗ್ತಾ ಇದಾರೆ. ಯಾವ್ದನ್ನ ಆಗ್ತಲ್ಲ, ನಮ್ ಚಾಲಕರ ಪರವಾಗಿ ಇದಾರೆ ಅವರು ನಮ್ ಇಲ್ಲೇ ನಮ್ ಸರ್ವಣ ಅಣ್ಣ ಅಂತ ಇದ್ದಾರೆ. ಅವರಿಂದ ಎಲ್ಲ ನೋಡ್ರಿ ಇದನ್ನೆಲ್ಲ ಹಾಕಕ್ ಅವ್ರೂ ಹೆಲ್ಪ್ ಮಾಡಿದಾರೆ ಪಾಪ. ಇಲ್ಲಿದೆ ಅಲ್ವಾ ನೋಡಿ, ಈ ಸಂಘಟನೆಗಳು ಎಲ್ಲಾನು ಹೆಲ್ಪ್ ಮಾಡಿದ್ದಾರೆ. ಇಲ್ಲ ಅಂತಲ್ಲ, ಮಾಡಿದಾರೆ. ಏನೋ ಒಂದು ನಮ್ ಜೊತೆಲಿ ಇರೋರು ಮಾಡಿದಾರೆ, ನಮ್ ಖುಷಿ. ಈಗ ತುಂಬಾ ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾ ವೈರಲ್ ಆಗ್ತದೆ. ನಮಗೋಸ್ಕರ ಇನ್ನೂವರೆಗೂ ಒಂದು ಡೈಲಾಗ್ ಹೇಳಿಲ್ಲ, ಒಂದು ಡೈಲಾಗ್ ಹೇಳಲೇಬೇಕು ನಮ್ಗೆ. ಯಾವ್ದು ಹೇಳ್ತೀರಾ ನೀವು ಯೋಚನೆ ಮಾಡಿ. ಶಂಕರನ್ ಬಗ್ಗೆ ಹೇಳ್ತೀರಾ, ಯಾರ ಬಗ್ಗೆ ಹೇಳ್ತೀರಾ, ಒಟ್ನಲ್ಲಿ ಹೇಳಿ. ಒಟ್ನಲ್ಲಿ ಕನ್ನಡದ ಬಗ್ಗೆ ಹೇಳ್ತೀರಾ, ಇಲ್ಲ ಅಂದ್ರೆ ಬೇರೆ ಲ್ಯಾಂಗ್ವೇಜ್ ಹಿಂದಿಯವ್ರ ಬಗ್ಗೆ ಹೇಳ್ತೀರಾ, ಹಿಂದಿಯವ್ರಿಗೆ ಟಾಂಗ್ ಕೊಡೋ ತರ ಹೇಳ್ತೀರಾ, ಒಟ್ಟು ಏನ್ ಹೇಳ್ತೀರಾ ಗೊತ್ತಿಲ್ಲ, ನಮಗೊಂದು ಡೈಲಾಗ್ ಬೇಕು. ಅಣ್ಣ ಹಿಂದಿ ಅವ್ರಿಗೆ ಮಾಡಿದೀನಲ್ಲ, ಈಗ ಹೇಳಿ, ಅದೇ ಹೇಳಿ ನಮ್ಗೆ. ಸಾಲೆ, ಇದು ನಮ್ಮೂರು ಬೆಂಗಳೂರು ಕನ್ನಡಿಗಂದು ಅಂತ ಹೇಳಿದ್ದಾಣ. ಅದು ಇದು ನಮ್ಮೂರು ಐತೆ, ಇದು ನಮ್ಮೂರು ಬೆಂಗಳೂರು ಬೆಂದಕಾಳೂರು, ಇಲ್ಲಿ ಕನ್ನಡಿಗನೇ ಸಾರ್ವಭೌಮ ಅಂತ. ಅಬೇವೋ ಸಾಲೆ, ಇದು ಬೆಂಗಳೂರು ನಮ್ಮೂರು ಕನ್ನಡಿಗರದು, ಇಲ್ಲಿ ಕನ್ನಡಿಗನೇ ಸಾರ್ವಭೌಮ. ಇದರ ಡೈಲಾಗ್ಗಳು ಬರ್ಲಿ, ನಾವು ಕಾಯ್ತಾ ಇರ್ತೀವಿ.
ಬರ್ತದೆ ಅಣ್ಣ. ರೀಸೆಂಟ್ ಆಗೂ ವೈರಲ್ ಆಯ್ತು ನಮ್ ಟಿ ಗಾಡಿಗಳಿಗೆ ಅದು ಇದನ್ ಮಾಡಿದ್ರು ಅಂತ ಪಕ್ಕದಲ್ಲಿ ಬಾವುಟ ಬಿಚ್ಚಿದ್ರು. ಹೌದೌದು ನೋಡಿದ್ವಿ. ಆಗಿದೆ ಅಣ್ಣ. ಅದು ಹೋಗಿ ಯಾರು ಬಿಸ್ತಾರೋ ನೋಡೋಣ. ಅದೇನೋ ಅಂದ್ರಲ್ಲ, ಇರೋ ವಾಸ್ತವದಿಂದಾನೇ ಒಂದು ಕಂಟೆಂಟ್ ಮಾಡಿ ಕಂಡವ್ರು. ಅಂದ್ರೆ ನೀವ್ ಹೇಳೋ ರೀತಿ ಹೆಂಗಿರುತ್ತೆ ಅಂದ್ರೆ ನಾರ್ಮಲ್ ಮಾತಾಡೋ ರೀತಿ ಇರಲ್ಲ, ಅಲ್ಲಿ ಪಂಚ್ ಕೊಟ್ಟಂಗಿರುತ್ತೆ. ಅದಿಷ್ಟ ಆಗತ್ತೆ ಅಂತ ಜನಕ್ಕೆ. ಅದ್ರ ಜೊತೆಗೆ ಏನೋ ಒಂದು ಹೇಳ್ತಾ ಇದೀರಾ ನೀವು, ಏನೋ ಒಂದು ರೀಚ್ ಮಾಡಕ್ ಟ್ರೈ ಮಾಡ್ತಾ ಇದೀರಾ ಅಂತ. ನೀವು ನೋಡಿದೀರಾ? ಏನ್ ಅನ್ಸುತ್ತೆ ನನ್ ವಿಡಿಯೋ ನೋಡಿದಾಗ? ನಾನೇನೋ ಮಾಡ್ಬಿಟ್ಬಿಡ್ತೀನಿ, ಬಟ್ ನೋಡಿದಾಗ ಅದು ವ್ಯೂವರ್ ಆಗಿ ನಿಮ್ಗೆ ಏನ್ ಅನ್ಸುತ್ತೆ ನೋಡೋದು? ಕೆಲವೊಂದ್ಸಲಿ ಒಂದೊಂದು ವಿಡಿಯೋಗಳು ನೋಡಿದ್ರೆ ನನಗೆ ನಮ್ ವಿಡಿಯೋನ ಒಂದು 30 ಸರಿ ಅಣ್ಣ, ಅದು ಒಂದೊಂದು ವಿಡಿಯೋನ ನಾನು ಚಿಕ್ಕ ವಿಡಿಯೋನೇ ಅಣ್ಣ, 30 ಸೆಕೆಂಡ್ದೆ. ಹೌದು. ಆದ್ರೆ ನಾನು ಅದನ್ನ ಎಡಿಟ್ ಮಾಡೋದು 1.5 ಅವರ್ 2 ಅವರ್. ನೀವು ಒಂದು ಯೂಟ್ಯೂಬ್ ವಿಡಿಯೋನ ಎಡಿಟ್ ಮಾಡ್ಬೋದು. ಅಷ್ಟೊತ್ತೆ ಎಡಿಟ್ ಮಾಡ್ತೀನಿ ಪ್ರತಿಯೊಂದಕ್ಕೂ. ಈ ಜಾಗದಲ್ಲೇ ಮ್ಯೂಸಿಕ್ ಹೈ ಆಗ್ಬೇಕು, ಈ ಜಾಗದಲ್ಲಿ ಕಡಿಮೆ ಆಗ್ಬೇಕು, ಈ ಜಾಗದಲ್ಲಿ ಹಿಂಗ್ ಮಾಡ್ಬೇಕು ಅಂತ ಪ್ರತಿಯೊಂದನು ಅಷ್ಟೇ. ಕ್ಲಿಪ್ಗಳು ಆಡ್ ಮಾಡೋದಾಗಿರ್ಬೋದು. ಯಾಕಂದ್ರೆ ನಾನು ಯೂಟ್ಯೂಬ್ ಮಾಡ್ತಾ ಇದ್ನಲ್ಲ ಅವಾಗ ದೊಡ್ಡ ದೊಡ್ಡ ವಿಡಿಯೋಗಳನ್ನೆಲ್ಲ ನಾನು ಎಡಿಟ್ ಮಾಡ್ತಾ ಇದ್ದೆ. ಅದ್ರ ಮುಂದೆ ಇದೇನೋ ಅನಿಸ್ತಾ ಇರ್ಲಿಲ್ಲ. ಅದಕ್ಕೆ 2 ಅವರ್ 3 ಅವರ್ 1 ಗಂಟೆ ಗಂಟ ಅವಾಗ ನನ್ಗೆ ಸಾಥ್ ಕೊಟ್ಟಿದ್ದು ಒಬ್ನೇ ನನ್ ಮಚ್ಚ ಗೋವಿಂದ. ರಾತ್ರಿ 1 ಗಂಟೆ 2 ಗಂಟೆ ಗಂಟನು ನನ್ ಜೊತೆಲೇ ಇರೋನು. ಎಲ್ಲ ಮಾಡಿ ಅವನೇ ವೈಫೈ ಹಾಕ್ಸಿದ, ಎಲ್ಲ ಮಾಡ್ತಾ ಇದ್ದೆ. ಹಿಂಗೆ ಕೆಲವೊಂದು ಕಾರಣಗಳಿಂದ ಬಿಡಂಗ ಆಗ್ಬಿಡ್ತು. ಈಗ ಸ್ಟಾರ್ಟ್ ಮಾಡ್ತೀನಿ 100K ಆಗ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ, ಆದಷ್ಟು ಬೇಗ ಆಗುತ್ತೆ, ಕೆಡಿಸ್ಕೋಬೇಡಿ. ಅದು ನಾನು ಯಾವ ತರ ಪ್ಲಾನ್ ಇಕ್ಕಿದೀನಿ ಅಂದ್ರೆ ಅಣ್ಣ, ಇದೇ ಆಟೋನೆ ಪ್ರೈವೇಟ್ ವೆಹಿಕಲ್ ಮಾಡ್ಕೊಂತೀನಿ. ಕಮರ್ಷಿಯಲ್ ಇದೆ ಇವಾಗ, ಪ್ರೈವೇಟ್ ಮಾಡ್ಕೊಂಡು ಪೆಟ್ರೋಲ್ ಮಾಡ್ಕೊಂಡು ಇಲ್ಲಿಂದ ನಾನು ಬೀದರ್ಗೆ ಹೋಗ್ಬೇಕು ಆಟೋದಲ್ಲಿ. ಬೀದರ್ ಹೋಗಿ, ಬೀದರಿಂದ ಬೆಳಗಾವಿ ಹೋಗಿ, ಬೆಳಗಾವಿಯಿಂದ ಚಾಮರಾಜನಗರ ಇಲ್ಲೆಲ್ಲ ಸುತ್ತಾಡೋಣ ಅಂತ ಆಟೋದಲ್ಲಿ. ಆಲ್ರೆಡಿ ಹೋಗಿದೀವಿ ಮೈಸೂರು, ಇಲ್ಲಿಂದ ಬೆಟ್ಟಾಗ ಹೋಗಿದೀವಿ ಮಹದೇಶ್ವರನ್ ಬೆಟ್ಟಕ್ಕೆ, ಬೆಟ್ಟದಿಂದ ಮೈಸೂರು, ಮೈಸೂರಿಂದ ಬೆಂಗಳೂರಿಗೆ ಬಂದಿದೀವಿ ಆಟೋದಲ್ಲಿ. ನಮ್ಮವ್ರು ತುಂಬಾ ಜನ ಹೋಗ್ತಾರೆ ಆಟೋದಲ್ಲಿ, ಹೋಗ್ತಾರೆ. ನನ್ನೊಂದು ಆಸೆ ಅದು ಯೂಟ್ಯೂಬ್ ಅಲ್ಲಿ ಆ ಕಂಟೆಂಟ್ ಮಾಡ್ಬೇಕು. ಇನ್ನು ನಮ್ ಚಾಲಕರದು ಏನಾನ, ನಮ್ಮ ಡ್ರೈವರ್ಸ್ಗಳ್ದು ಯಾವ್ದೇ ಏನಾನ ಇದ್ರು ನಾವು ಮಾತಾಡ್ಬೇಕು. ಏನೇ ಪ್ರಾಬ್ಲಮ್ಸ್ ಗಳಿದ್ರು ಅವ್ರ ಕಂಟೆಂಟ್ಗಳ ಮುಖಾಂತರ ಅಂದ್ರೆ ಅದನ್ನ ಜನಕ್ಕೆ ಅಣ್ಣ, ಇದು ಎಂಟರ್ಟೈನ್ಮೆಂಟ್ ಪ್ಲಾಟ್ಫಾರ್ಮ್ ಆಗಿರೋದ್ರಿಂದ ಇಲ್ಲಿ ಹೆಂಗ್ ತೋರ್ಸ್ಬೇಕು ಹಂಗೆ ತೋರ್ಸ್ಬೇಕು. ಜಗಳ ಮಾಡಕಂತಾರೆ WWF ಅವು ಎಲ್ಲ ಅಲ್ಲಿ ಹೋಗ್ಬೇಕು ಜಗಳ ಮಾಡಕ್ಕೆ. ಇದು ಎಂಟರ್ಟೈನ್ಮೆಂಟ್ ಪ್ಲಾಟ್ಫಾರ್ಮ್ ಆಗಿರೋದ್ರಿಂದ ಇರೋ ವಾಸ್ತವನ ಜನಕ್ಕೆ ಅಷ್ಟೇ ಕ್ಲೀನ್ ಆಗಿ ಅರ್ಥ ಆಗೋ ತರ ಒಂದ್ 2-3 ವಿಡಿಯೋ ನೋಡಿದ್ರ, ನಮ್ಮ ಡ್ರೈವರ್ಸ್ ಗಳಿಗೆ ಹೇಳಿದ್ದು ಹೆಣ್ಮಕ್ಳನ್ನ ಬಿಟ್ಬಿಡ್ತಾ ಖಾಲಿ ರೋಡಲ್ಲಿ ಹೋಗ್ಬೇಡ್ರಿ, ಒಂದ್ ಸ್ವಲ್ಪ ಹೊತ್ತು ನಿಂತ್ಕೊಂಡು ಅವ್ರ ಒಳಗಡೆ ಹೋದ್ಮೇಲೆ ಹೋಗ್ರಿ, ಈ ತರ ಎಲ್ಲ ನಡೀತದೆ ಆ ತರ. ಆಮೇಲೆ ಈ 3 ಆಟೋ ಬುಕ್ ಮಾಡೋದನ್ನ ಒಂದು ಕಂಟೆಂಟ್ ಮಾಡಿದೀವಿ ಅದನ್ನು. ಅದ್ರಲ್ಲಿ ನಮ್ ಸರವಣ ನಮ್ ಸಂಘದ ಅಕೌಂಟ್ಸ್ ಅವ್ರ ಕೈಯಲ್ಲೂ ಮಾಡಿಸಿದ್ದೀವಿ. ಓಕೆ, ಮಾಡಿ, ನಿಮ್ಗೆ ಒಳ್ಳೇದಾಗ್ಲಿ, ಇನ್ನೂ ಒಳ್ಳೆ ರೀತಿಗೆ ಬೆಳೀರಿ. ಥ್ಯಾಂಕ್ ಯು ಅಣ್ಣ, ನಿಮ್ಗೂ ಒಳ್ಳೇದಾಗ್ಲಿ. ನಮ್ ಕಡೆಯಿಂದ ಸಪೋರ್ಟ್ ನಿಮ್ಗೂ ಸದಾಕಾಲ ಇದ್ದೇ ಇರುತ್ತೆ. 100K ಆಗೋ ಗಂಟನು ನಿಮ್ಗೆ ಯೂಟ್ಯೂಬ್ ಅಲ್ಲಿ ಇನ್ನೊಂದ್ ಸ್ವಲ್ಪ ಜಾಸ್ತಿ ಆಗ್ಲಿ ಸಬ್ಸ್ಕ್ರೈಬರ್ಸ್. ಆಲ್ರೆಡಿ 50 ಏನೋ ಇರ್ಬೇಕಲ್ಲ? 52 ಇದೆ. ಇದೆಯಾ? ಅಷ್ಟು ಜಲ್ದಿ ನಿಮ್ದು 1 ಲಕ್ಷ ಸಬ್ಸ್ಕ್ರೈಬರ್ಸ್ ಆಗ್ಲಿ, ನಿಮ್ಗೆ ಅದು ಬಟನ್ ಬರ್ಲಿ, ಸಿಲ್ವರ್ ಪ್ಲೇ ಬಟನ್ ಅದು ಬರ್ಲಿ. ನಿಮ್ಗೂ ನಮ್ ಕಡೆಯಿಂದ ಸಪೋರ್ಟ್ ಇದ್ದೇ ಇರುತ್ತೆ. ಥ್ಯಾಂಕ್ ಯು. ಈ ಒಬ್ಬ ಬಡ ಆಟೋ ಚಾಲಕನ ಗುರ್ತಿಸಿ ಬಂದು ಇಷ್ಟೊತ್ತು ಮಾತಾಡ್ಸಿದ್ದಕ್ಕೆ ನಿಮ್ಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಅಣ್ಣ. ಮತ್ತೆ ಸಿಗೋಣ ಅಂತ. ಸ್ನೇಹಿತರೆ, ನೋಡಿದ್ರಲ್ಲ ಪರಶುರಾಮ್ ಶೆಟ್ಟಿ ಅವರು, ನೀವು ಆಲ್ರೆಡಿ ನೋಡಿರ್ತೀರ ಎಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ. ಅವರ ಲೈಫ್ ಜರ್ನಿನ ಸ್ವಲ್ಪ ಎಷ್ಟಾಗುತ್ತೋ ಅಷ್ಟು ಹೇಳಿದ್ದೀನಿ ನಿಮ್ಮ ಹತ್ರ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಬ್ಬರ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಸೊ ಮಚ್. ಬಾಯ್.